ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ನಮ್ಮ ತುಮಕೂರಲ್ಲಿ ಆಗಿದ್ದ ದಸರಾ ಸೆಲೆಬ್ರೇಷನ್ ಲಾಸ್ಟ್ ಡೇ ಹೋಗಿದ್ವಿ ಹೈಸ್ಕೂಲ್ ಫೀಲ್ಡ್ಗೆ. ಸೊ ಈಗ ದಸರಾ ವಿಡಿಯೋ ನಾನು ಯಾಕೆ ಹಾಕ್ತಾ ಇದ್ದೀನಿ ಅನ್ಕೊಂಡ್ರಾ, ಬಿಕಾಸ್ ಎರಡು ಮೂರು ವಿಷಯ ತುಂಬ ಇಂಪಾರ್ಟೆಂಟ್ ಇತ್ತು ಶೇರ್ ಮಾಡೋದು. ಮಧ್ಯದಲ್ಲಿ ಸ್ಕೂಲ್ ಸ್ಟಾರ್ಟ್ ಆಯಿತು, ನಮ್ಮ ಸ್ಕೂಲಲ್ಲಿ ಮಿಡ್ ಟರ್ಮ್ ಎಕ್ಸಾಮು, ಪೇಪರ್ ಕರೆಕ್ಷನ್, ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟೆ. ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬಟ್ ಈ ವಿಡಿಯೋ ನನಗೆ ತುಂಬ ಇಷ್ಟ, ಇಂಪಾರ್ಟೆಂಟ್ ಅನಿಸ್ತು. ಹಾಗಾಗಿ 12 ದಿನ ದಸರಾ ಆದ್ಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರಥಗಳನ್ನೆಲ್ಲ ನೋಡ್ಬೋದು ನೀವು ರೋಡ್ ಸೈಡು. ಬಿಕಾಸ್ ಮೈಸೂರು ದಸರಾ ಥರ ನಮ್ಮ ತುಮಕೂರು ಕೂಡ ದಸರಾ ಸೆಲೆಬ್ರೇಷನ್ಗೆ ಸಜ್ಜಾಗಿತ್ತು. ನೋಡಿ, ಯಾಕೆ ಈ ವಿಡಿಯೋ ಹಾಕ್ತಾ ಇದ್ದೀನಿ ಅಂದರೆ, ಎರಡು ಮೂರು ವಿಷಯ ತುಂಬ ಇಂಪಾರ್ಟೆಂಟ್ ಇತ್ತು ಶೇರ್ ಮಾಡೋದು. ನಾನು ಹೇಳಿದೆ ಸ್ಕೂಲು ಎಕ್ಸಾಮು ಕರೆಕ್ಷನ್ನು ಅಂತ ಮಾಡೋಕ್ಕಾಗಿರಲಿಲ್ಲ ವ್ಲಾಗ್ನ, ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ಇದು ನಮ್ಮ MG ರೋಡ್, ಯಾವಾಗೂ ತುಂಬ ಬ್ಯುಸಿ ಕ್ರೌಡೆಡ್ ಏರಿಯಾ. ಆ್ಯಂಡ್ ಇಲ್ಲಿಂದ ನಾವು ಹೊರಟ್ವಿ ಹೈಸ್ಕೂಲ್ ಫೀಲ್ಡ್ಗೆ ನಮ್ಮ ದಸರಾ ಸೆಲೆಬ್ರೇಷನ್ ನಮ್ಮ ತುಮಕೂರಲ್ಲಿ ನೋಡೋಕ್ಕೆ. ಎಲ್ಲಿ ನೋಡಿದ್ರು ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್, ನೀವು ನೋಡ್ಬೋದು ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ. ಕಂಪ್ಲೀಟ್ ಜಾಮ್ ಪ್ಯಾಕ್ ಆದಂಗೆ ಆಗ್ಬಿಟ್ಟಿತ್ತು. ಬಟ್ ಫೈನ್, ಏಕೆಂದರೆ ನಮ್ಮ ಥರನೇ ಬೇರೆ ಜನಗಳು ಬಂದಿರ್ತಾರೆ ಅಲ್ವಾ ನಮ್ಮ ತುಮಕೂರು ದಸರಾ ಸೆಲೆಬ್ರೇಷನ್ ಲಾಸ್ಟ್ ಡೇ ನೋಡೋದಕ್ಕೆ. ಆ್ಯಕ್ಚುಲಿ ಇವತ್ತು ಲಾಸ್ಟ್ ಡೇ ಆಗಿದ್ರಿಂದ ಕೆಲವು ತುಂಬ ಕ್ಲಾಸಿಕಲ್ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇತ್ತು, ಹಾಗೆ ಅರ್ಜುನ್ ಜನ್ಯ ಅವ್ರದ್ದು ಮ್ಯೂಸಿಕ್ ಕಾನ್ಸರ್ಟ್ ಇತ್ತು. ಸೊ ತುಂಬ ಖುಷಿಯಾಗಿತ್ತು. ಕ್ಲಾಸಿಕಲ್ ಡ್ಯಾನ್ಸ್ ಅದರಲ್ಲಿ ವಿಶೇಷತೆ ಇನ್ನೊಂದಿದೆ. ಸೊ ಇದು ನಮ್ಮ ಹೈಸ್ಕೂಲ್ ಫೀಲ್ಡ್ ಎಂಟ್ರೆನ್ಸ್. ಒಳಗೆ ಬರೋ ಅಷ್ಟೊತ್ತಿಗೆ ಆಗಲೇ ಮೋಡ ಮುಚ್ಚಿತ್ತು. ಏನಪ್ಪ ಇದು ಮಳೆ ಬರೋ ಹಾಗಿದೆಯಲ್ಲ, ಮನೆಯಿಂದ ಹೊರಟಾಗ ಚೆನ್ನಾಗೇ ಇತ್ತು ವೆದರು, ಇದು ಸಡನ್ನಾಗಿ ಚೇಂಜ್ ಆಗಿತ್ತು. ಬಟ್ ನಾನು ಹೇಳಿದೆ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ವಿಶೇಷತೆ ಏನು ಅಂದರೆ, ನನ್ನ ಅಕ್ಕನ ಮಗಳು ಅವಳದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಅದನ್ನು ನೋಡೋಕೆ ಬಂದಿದ್ವಿ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಇಲ್ಲಿ ಮಧ್ಯ ಹೆಲಿಕಾಪ್ಟರ್ ರೈಡ್ ಕೂಡ ಇತ್ತು. ಆ್ಯಂಡ್ ಕ್ಲಾಸಿಕಲ್ ಡ್ಯಾನ್ಸ್ ನನ್ನ ಅಕ್ಕನ ಮಗಳದೇ ಅಲ್ಲ, ಜೊತೆಗೆ ಆ ಡ್ಯಾನ್ಸಲ್ಲಿ ನನ್ನ ಅಕ್ಕಂದು ಪರ್ಫಾರ್ಮೆನ್ಸ್ ಇತ್ತು ಅಂತ ಅವಳೇ ಪರ್ಸ್ನಲ್ ಆಗಿ ನನ್ನನ್ನು ಇನ್ವೈಟ್ ಮಾಡಿದ್ಲು. ಸೊ ಇಲ್ಲಿಗೆ ಬಂದ್ವಿ. 5 o'clock ಅಷ್ಟೊತ್ತಿಗೆ ಪ್ರೋಗ್ರಾಮ್ ಶುರು ಆಗುತ್ತೆ. ಬಟ್ ಮುಂದೆ ಹೋಗೋಣ, VIP ಸೀಟ್ ತಗೊಳ್ಳೋಣ ಟಿಕೆಟ್ ಅಂದರೆ ಅದ್ರಲ್ಲಿ ಅಷ್ಟೊತ್ತಿಗಾಗಲೇ ತುಂಬ ದೊಡ್ಡ ಕ್ಯೂ. ಫಸ್ಟ್ ಪ್ರೋಗ್ರಾಮ್ ಇವ್ರದೇ ಆಗಿದ್ರಿಂದ ನಾವು ಆ ಕಡೆ ಕ್ಯೂ ಹತ್ರ ಹೋದರೆ ಇಲ್ಲಿ ಅಕ್ಕನ ಮಗಳ ಪರ್ಫಾರ್ಮೆನ್ಸ್ ತಪ್ಪೋಗುತ್ತೆ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡ್ವಿ. ಸೊ ಸೆಲ್ಫಿ ಟೈಮ್, ನಾನು ತುಂಬ ಸತಿ ಹೇಳಿದ್ದೀನಿ, ಐ ವುಡ್ ಲವ್ ಟು ಕ್ಯಾಪ್ಚರ್ ದ ಮೂಮೆಂಟ್ಸ್. ಸ್ಟೇಜು ತುಂಬ ದೂರ ಆಗಿದ್ರಿಂದ ನಾವಿಲ್ಲಿ ಪರ್ಫಾರ್ಮೆನ್ಸ್ ಈ LED ವಿಡಿಯೋ ವಾಲ್ ಅಥವಾ ಬಿಗ್ ಸ್ಕ್ರೀನ್ ಏನಂತೀವಿ LED, ಅಲ್ಲೇ ನೋಡ್ತಾ ಇದ್ವಿ. ಹಾಗೆ ಅಕ್ಕನ್ನ ಹುಡುಕೋದೇ ಕುತೂಹಲ ಒಂದು. ಆ್ಯಕ್ಚುಲಿ ಈ ಟೀಮ್ ಬಂದು ನಟರಾಜ ನೃತ್ಯ ಶಾಲೆ. ಇದು ಕ್ಲಾಸಿಕಲ್ ಡ್ಯಾನ್ಸ್ ಕಂಪ್ಲೀಟ್ ಆಗಿ ನನ್ನ ಇನ್ನೊಬ್ರ ಅಕ್ಕ, ಅವರ ಕಸಿನ್, ಅವರು ನಳಿನಾ ಉದಯ್ ಕುಮಾರ್ ಅಂತ, ಅವ್ರ ಟೀಮ್ ಇದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. MG ರೋಡಲ್ಲಿ ಮತ್ತು ಈ ಅಂಕಿತಾ ಸ್ಕೂಲಲ್ಲಿ ಅವರು ಟ್ರೈನ್ ಮಾಡ್ತಾರೆ, ಭರತನಾಟ್ಯಂ ಕ್ಲಾಸಸ್ ತಗೋತಾರೆ. ನಿಮ್ಗೇನಾನ ಇಂಟ್ರೆಸ್ಟ್ ಇದ್ದರೆ ನೀವೊಂದು ಲಿಂಕ್ ನನಗೆ ಕಳ್ಸೋದಕ್ಕೆ ಮೆಸೇಜ್ ಪಿಂಗ್ ಮಾಡಿದ್ರೆ ನಾನು ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸೊ ಇಲ್ಲಿ ಹಲವಾರು ಕ್ಲಾಸಿಕಲ್ ಫಾರ್ಮ್ಸ್ ಅವರು ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು, ಕಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು. ಎಲ್ಲಾ ತರ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮು ಒಂದೇ ಸ್ಟೇಜ್ ಮೇಲೆ ಅವರು ಅವತ್ತು ಶೋಕೇಸ್ ಮಾಡಿದ್ರು. ಇದ್ರ ಜೊತೆ ನಮ್ಮ ಜಾನಪದ ನೃತ್ಯ ಕೂಡ ಶೋಕೇಸ್ ಆಯಿತು. ಆ್ಯಂಡ್ ಫೈನಲಿ ದಿಸ್ ಇಸ್ ದ ಮೂಮೆಂಟ್. ಆ್ಯಂಡ್ ನನ್ನ ಅಕ್ಕ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಸೊ ನನಗಂತೂ ಸಖತ್ ಖುಷಿ ಆಗೋಯ್ತು, ನಿಜವಾದ ದೇವತೆನೇ ನೋಡ್ದಂಗಾಯ್ತು, ಅಷ್ಟು ಖುಷಿ ಆಯಿತು. ಹೀಗಾಗಿ ನಾವು ಹೋಗಿದ್ದು ದಸರಾ ಲಾಸ್ಟ್ ದಿನ ಸೆಲೆಬ್ರೇಷನ್ ಏನಕ್ಕೆ ಅಂದರೆ ಇವ್ರನ್ನ ಸ್ಟೇಜ್ ಮೇಲೆ ನೋಡೋಕ್ಕೆ, ಹಾಗೆ ನನ್ನ ಅಕ್ಕನ ಮಗಳನ್ನ ಕೂಡ. ಇವರೇ ನನ್ನ ಅಕ್ಕ ಪಲ್ಲವಿ ಅಂತ. ಸೊ ನಾನು ಹೇಳಿದ್ನಲ್ಲ ನಟರಾಜ ನೃತ್ಯ ಶಾಲೆ, ಇವರು ಕೂಡ ಡ್ಯಾನ್ಸ್ ಕಲಿತಿದ್ರು, ಬಟ್ ಈಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಹಾಗಾಗಿ ಇವ್ರು ಒಂದು ಚಾನ್ಸ್ ಸಿಕ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕ್ಕೆ. ಇನ್ನೂ ತುಂಬ ಪರ್ಫಾರ್ಮೆನ್ಸ್ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಹಾಗೆ ಇವರು ನನ್ನ ಅಕ್ಕನ ಮಗಳು ವಂಶಿಕಾ ಅಂತ. ಇವಳು ಕ್ಲಾಸಿಕಲ್ ಅಲ್ಲದೆ ಈವನ್ ಫೋಕ್, ಅದರ್ ಬ್ರೇಕ್ ಡ್ಯಾನ್ಸ್ ಫಾರ್ಮ್ಸ್ ಎಲ್ಲ ಕಲಿತಾ ಇದ್ದಾಳೆ. ಆ್ಯಂಡ್ ಒಂದು ವಿಷಯ ನನಗೆ ತುಂಬ ಇಷ್ಟ ಆಗಿತ್ತು, ಇವರ ಟೀಮ್ನ ಮೇಕಪ್ ನೋಡಿ ನಿಜವಾಗ್ಲೂ ಅಮ್ಮನವ್ರನ್ನೇ ನೋಡ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಇವ್ರ ಮೇಕಪ್, ಇವ್ರ ಪರ್ಫಾರ್ಮೆನ್ಸ್. ಆ್ಯಂಡ್ ಸೊ ಅನ್ಫಾರ್ಚುನೇಟ್ಲಿ ಈ ಪ್ರೋಗ್ರಾಮ್ ಆಗೋ ಅಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು. ಹಾಗಾಗಿ
ನಾನು ನನ್ನ ಅಕ್ಕನ ಮಗಳದು ನನ್ನ ಅಕ್ಕಂದೆಲ್ಲ ಫೋಟೋ ಹೀಗೆ ಶೇರ್ ಮಾಡಿಸ್ಕೊಂಡು ಇಲ್ಲಿ ಹಾಗೆ ಹಾಕ್ತಾ ಇದ್ದೀನಿ. ನಾವು ಹೋಗಿ ಸೆಲ್ಫಿಗಳು ತೊಗೊಳಕ್ ಆಗ್ಲೇ ಇಲ್ಲ, ಬಿಕಾಸ್ ಮಳೆ ಅಂತ ಹೇಳದ್ನಲ್ಲ, ಕಂಪ್ಲೀಟ್ ಕ್ರೌಡ್ ಇದ್ಬಿಡ್ತು, ರಶ್ ಆಗೋಯ್ತು. ಏನೋ ಅಪರೂಪಕ್ಕೆ ಲಾಸ್ಟ್ ದಿನ ದಸರಾ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಹೋದ್ವಿ. ಆದ್ರೆ ಯಾಕೋ ನಮ್ಮ ಮಳೆರಾಯನ್ಗೆ ಅದಿಷ್ಟ ಇರ್ಲಿಲ್ಲ ಅನ್ಸತ್ತೆ. ತುಂಬಾ ಸಡನ್ ಆಗಿ ಹನೀತಾ ಹನೀತಾ ತುಂಬಾ ಜೋರಾಗೋಯ್ತು ಮಳೆ. ಎಲ್ ನೋಡಿದ್ರು ಕ್ರೌಡು, ಎಲ್ ನೋಡಿದ್ರು ಗಲಾಟೆ ಶುರು ಆಗೋಯ್ತು. ಸೊ ಇಲ್ಲಿರೋದು ಸೇಫ್ ಅಲ್ಲ, ಇನ್ನೇನು ಅಕ್ಕನ್ ಡ್ಯಾನ್ಸ್ ಮೇನ್ ನೋಡ್ಬೇಕಿತ್ತು, ಅಕ್ಕನ್ ಮಗಳದು ಪರ್ಫಾರ್ಮೆನ್ಸ್ ನೋಡ್ಬೇಕಾಗಿತ್ತು. ಹೊರಟ್ವಿ ನಾವು. ಏನೂ ತಿಂದಿರ್ಲಿಲ್ಲ ಸ್ನ್ಯಾಕ್ಸ್. ಸೊ ಹಾಗಾಗಿ ಕಾರ್ನ್ ಯಾರಿಗಿಷ್ಟ ಆಗಲ್ಲ, ಸ್ವೀಟ್ ಕಾರ್ನ್. ಸೊ ಇಲ್ಲಿ ಚಾಟ್ ಮಸಾಲ ಎತ್ಕೊಂಡು ಹೊರಟ್ವಿ. ಇಲ್ಲಿ ಮುಂದೆ ಒಂದು ದೊಡ್ಡ ಹಟ್ ಕಾಣಿಸ್ತಾ ಇತ್ತು, ಅದ್ರೊಳಗಡೆ ವೆರೈಟೀಸ್ ಆಫ್ ಫುಡ್ ಸ್ಟ್ರೀಟ್ ಹಾಗೆ ಕ್ಲೋತ್ ಸ್ಟ್ರೀಟ್ ಎಲ್ಲ ಇದೆ ಅಂತ ಅಂದಿದ್ರು. ಹಾಗಾಗಿ ಆ ಕಡೆ ಹೊಟ್ಟೋಗೋಣ, ಸ್ವಲ್ಪ ಶೆಲ್ಟರ್ ಸಿಗುತ್ತೆ ಅಂತ ಮಳೆಲೆ ನಿಂತ್ಕೊಂಡು ಹೋದ್ವಿ. ನೀವು ನೋಡ್ಬೋದು, ಎಲ್ಲಿ ನೋಡಿದ್ರು ಈ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪುಟ್ಟ ಅಂಗಡಿಗಳಿದೆ. ಆದ್ರೆ ಏನ್ ಮಾಡಿದ್ರು, ಎಷ್ಟೇ ನಾವು ಎಜುಕೇಶನ್ ಹೇಳ್ಕೊಟ್ರು ಈ ನಮ್ಮ ಸುತ್ತಮುತ್ತ ನಾವು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ತುಂಬಾ ಕಡಿಮೆ ಜನಕ್ಕೆ ಗೊತ್ತಾಗುತ್ತೆ ಅನ್ಸುತ್ತೆ. ಸೊ ನಾವು ಬಂದಿರೋದು ಇಲ್ಲಿ ಪ್ರೋಗ್ರಾಮ್ ಎಂಜಾಯ್ ಮಾಡೋದಕ್ಕೆ. ಹಾಗಾಗಿ ಈ ಹಟ್ಟೊಳಕ್ ಹೋದ್ರೇನೋ ಯಪ್ಪ, ನನ್ಗಂತೂ ತಲೆ ತಿರುಗ್ಬಿಡ್ತು. ಅದ್ ಜನ ಸಾಗರ ಅಂತಾರಲ್ಲ, ಹಾಗಿತ್ತು ಕ್ರೌಡ್ ಇಲ್ಲಿ. ಇಲ್ಲಿ ನಾವೇನ ಜಾಮ್ ಆಗ್ಬಿಟ್ರೆ ಈಚೆ ಹೋಗೋದ್ ಬಹಳ ಕಷ್ಟ ಅಂತ. ಸೊ ಖುಷಿ ಆಗಿದ್ದೇನು ಮೇನ್, ಫ್ಯಾಮಿಲಿ ಜೊತೆ ಹೊರಗಡೆ ಬಂದ್ವಿ, ಅಕ್ಕಂದು ಡ್ಯಾನ್ಸ್ ನೋಡಿದ್ವಿ, ಅಕ್ಕನ ಮಗಳ ಪರ್ಫಾರ್ಮೆನ್ಸ್ ನೋಡಿದ್ವಿ. ಆಮೇಲೆ ಹೊರಟು ಬಿಡೋಣ, ಲೇಟ್ ಆಗತ್ತೆ, ಮತ್ತೆ ಕ್ರೌಡ್ ಎಲ್ಲ ಕಡೆ ಅಂತ ಹೊರಟ್ವಿ. ಸೊ ಇದು ನಮ್ಮ ತುಮಕೂರು ಸ್ಟ್ರೀಟ್ಗಳು ಹೇಗೆ ಲೈಟಿಂಗ್ಸ್ ಇಂದ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇತ್ತು. ಯಾತ್ರೆಯಲ್ಲಿ ಆಟೋ ಬುಕ್ ಮಾಡ್ಕೊಂಡ್ವಿ. ನೋಡ್ಬೋದು, ಎಲ್ಲಿ ನೋಡಿದ್ರು ಟ್ರಾಫಿಕ್, ಜನ ಸಂತೆ ಆದಂಗೆ ಆಗ್ಬಿಟ್ಟಿತ್ತು. ಈ ರೋಡ್ ಅಂತೂ KR ಎಕ್ಸ್ಟೆನ್ಷನ್ ರೋಡ್ ಇದು. ಆಮೇಲೆ ಹೊರಟ್ವಿ. ಸ್ವಲ್ಪ ಡಿಸಪಾಯಿಂಟ್ ಅಂತೂ ಡೆಫಿನೆಟ್ಲಿ ಆಯ್ತು, ಬಿಕಾಸ್ ಫ್ಯಾಮಿಲಿ ಟೈಮ್ ಕೊಡೋಣ, ಸ್ವಲ್ಪ ಎಂಜಾಯ್ ಮಾಡೋಣ, ಎಕ್ಸಾಮು ಅದು ಇದು ಎಲ್ಲ ಮುಗ್ದಿತ್ತು. ನೆಮ್ಮದಿಯಾಗಿ ಒಂದು 9 o'clock 10 o'clock ವರ್ಗೂ ಇತ್ತು. ನಾನು ಹೇಳ್ದೆ, ಅಕ್ಕನ ಪ್ರೋಗ್ರಾಮ್ ಆದ್ಮೇಲೆ ನೆಕ್ಸ್ಟ್ ಅರ್ಜುನ್ ಜನ್ಯ ಅವ್ರದ್ದು ಮ್ಯೂಸಿಕ್ ಕಾನ್ಸರ್ಟ್ ಇತ್ತು, ಎಂಜಾಯ್ ಮಾಡೋಣ, ಅವ್ರನ್ನೂ ಲೈವ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ಲೈವ್ ಆಗಿ ನೋಡ್ಬೋದು ಅಂತ ಖುಷಿಯಾಗಿ ಇತ್ತು. ಬಟ್ ಹೇಳೋದಲ್ಲ, ಮಳೆರಾಯ ಯಾಕೋ ನಮ್ಗೆ ಪರ್ಮಿಟ್ ಮಾಡ್ಲಿಲ್ಲ. ಓಕೆ, ಮೇನ್ ಇಂಟೆನ್ಷನ್ ಇದ್ದಿದ್ದು ಅಕ್ಕನ ಮಗಳ ಪರ್ಫಾರ್ಮೆನ್ಸ್ ಹಾಗೆ ಅಕ್ಕನ್ನ ಸ್ಟೇಜ್ ಮೇಲೆ ನೋಡೋದು. ಸೊ ಈ ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನನಗೆ. ಹಾಗಾಗಿ ದಸರಾ ಮುಗಿದ್ರು ಇಷ್ಟ ದಿನ ಆದ್ಮೇಲೆ ಈ ವಿಡಿಯೋ ಹಾಕ್ತಾ ಇದ್ದೀನಿ, ಬಿಕಾಸ್ ಈ ಖುಷಿ ವಿಷಯ ನನ್ನ ಜೊತೆ ನಿಮ್ಗೂ ಗೊತ್ತಾಗ್ಲಿ, ನಿಮ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಹಾಕ್ತೆ. ಎಲ್ಲ ಮುಗೀತು, ಮನೆಗೂ ಹೊರಟ್ಬಿಟ್ವಿ. ಅಂಡ್ ಅಫ್ಕೋರ್ಸ್ ವಿಡಿಯೋ ಎಂಡ್ ಮಾಡೋಕ್ ಮುಂಚೆ ತುಮಕೂರು ದಸರಾ ನಮ್ಮ ಊರಲ್ಲಿ ಏನೇನ್ ಪ್ರೋಗ್ರಾಮ್ ಇತ್ತು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಈ ತರ ಮ್ಯಾರಥಾನ್ ಇತ್ತು, ಮತ್ತೆ ಅಂಬಾರಿ ಬಸ್ ಇತ್ತು, ನಾಡ ಕುಸ್ತಿ ಇತ್ತು, ಹಾಗೆ ಸಂಗೀತ ಸಂಜೆ, ಮತ್ತೆ ಹೆಲಿಕಾಪ್ಟರ್ ರೈಡ್, ಜೊತೆಗೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಕಾನ್ಸರ್ಟ್ ಅಂಡ್ ಹಾಟ್ ಏರ್ ಬಲೂನ್ ಇತ್ತು, ಮತ್ತೆ ಹೆಂಗಸರ ಬೈಕ್ ರೈಡ್ ಇತ್ತು, ಹಾಗೆ ಫೈರ್ ವರ್ಕ್ಸ್ ಇತ್ತು. ಅಂಡ್ ನಮ್ಮ ಟ್ರೆಡಿಷನ್ಗೆ ತುಂಬಾ ಹತ್ತಿರವಾಗಿರುವಂತ ವೆರೈಟೀಸ್ ಆಫ್ ಕ್ಲಾಸಿಕಲ್ ಡ್ಯಾನ್ಸ್, ವೆರೈಟೀಸ್ ಆಫ್ ಟೀಮ್ ಇಂದ ಇತ್ತು. ಅಂಡ್ ಇದು ವಿಡಿಯೋ ನಾನು ಆಕ್ಚುಲಿ ಅಪ್ಲೋಡ್ ಮಾಡ್ಕೊಂಡಿದ್ದು, ನಾನು ರೆಕಾರ್ಡ್ ಮಾಡಿಲ್ಲ. ನೋಡಿ, ಇಲ್ಲಿ ನಮ್ಮ ತುಮಕೂರ್ನ ಹೇಗೆ ಎಷ್ಟು ನೀಟಾಗಿ ತೋರಿಸಿದ್ದಾರೆ. ಹಾಗಾಗಿ ನನಗೆ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಒಂದು ವಿಡಿಯೋ ಮೂಲಕ ನಿಮಗೆ ನಮ್ಮ ತುಮಕೂರಲ್ಲಿ ನಾವು ದಸರಾ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ನಮ್ಮ ತುಮಕೂರು ದಸರಾಲಿ ಏನೇನು ಪ್ರೋಗ್ರಾಮ್ಸ್, ಹೇಗೆ ಲೈಟಿಂಗ್ಸ್ ಇಂದ ನಮ್ಮ ತುಮಕೂರು ಸಜ್ಜಾಗಿತ್ತು ಅಂತ ತೋರ್ಸಕ್ಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಅಂಡ್ ಅಫ್ಕೋರ್ಸ್ ಐ ಹೋಪ್ ನೆಕ್ಸ್ಟ್ ಇಯರ್ ನಮ್ಮ ತುಮಕೂರು ದಸರಾದಲ್ಲಿ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ ಕಂಪ್ಲೀಟ್ ಆಗಿ ಫ್ರೀ ಇರಬೇಕು ಅಂತ ಐ ಹೋಪ್ ಸೊ. ಯಾಕಂದ್ರೆ ನಮಗೂ ಇಷ್ಟ ಆಯ್ತು ಹೋಗಿ ದಸರಾ ಎಲ್ಲ ನೋಡಬೇಕು, ಹೆಲಿಕಾಪ್ಟರ್ ರೈಡ್ಗೆ ಹೋಗ್ಬೇಕು ಅಂತೆಲ್ಲ. ಬಟ್ ಯಾವುದು ಆಗಲಿಲ್ಲ, ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲಾ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.